ಇದೆ ಸರ್, ಅವ್ರು ಅದ್ರ ಬಗ್ಗೆ ಇರ್ತಾರೆ, ರೈಟರ್ ಡೈರೆಕ್ಟರ್. ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಯಾರನ್ನೋ ಒಬ್ಬರನ್ನ ಕೀಳಾಗಿ ತೋರಿಸ್ಬೇಕು, ಯಾರನ್ನೋ ಮೇಲಾಗಿ ತೋರಿಸ್ಬೇಕು ಅನ್ನೋದಿಲ್ಲ. ಒಂದು ವಾದ ಇಬ್ಬರ ಮಧ್ಯ ಬರುತ್ತೆ. ಯಾಕಂದ್ರೆ ಒಂದು ಕೊಲೆ ಇದೆ, ಅವನಿಗೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅವ್ನು ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ಅವ್ನು ಎಲ್ಲ ಮೆಥಡ್ಗಳನ್ನು ಎಂಪ್ಲಾಯ್ ಮಾಡ್ಕೋಬೇಕಾಗುತ್ತೆ. ಅವ್ನು ಸತ್ಯ ಬಿಡಬೇಕು, ಅವ್ನ ಕರ್ತವ್ಯ ಅದು ಸತ್ಯವನ್ನು ಬಾಯ್ಬಿಡಿಸುವಂಥದ್ದು. ಎದುರುಗಡೆ ಕೂತಿರೋನು ಅವನು ಅದೇ ಅವನೇ ಟ್ರೈಲರ್ನಲ್ಲಿ ಅಥವಾ ಡೈಲಾಗ್ ಟೀಸರ್ನಲ್ಲಿ ಹೇಳೋ ಪ್ರಕಾರ ಅವನು ಇಲ್ಲ ಇವರೇ ಹೇಳ್ತಾರೆ, ಇನ್ಸ್ಪೆಕ್ಟರ್ ಹೇಳ್ತಾರೆ, ಇವನು ವಿಟ್ನೆಸ್ಸಾ, ಇವನು ಕ್ರಿಮಿನಲ್ಲ, ಇವನಿದ ಅಂತ ಗೊತ್ತಿಲ್ಲ ಅಂತ. ಸೊ ಅವನೊಬ್ಬ ಅನಾಮಧೇಯ. ಸೊ ಇದು ಅನಾಮಧೇಯ ಅನ್ನೋದ್ರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದ್ದು ಏನಂದ್ರೆ, ಇದು ಅನಾಮಧೇಯ ಅಂದರೆ ಹೆಸರಿಲ್ಲದವನು. ಹೆಸರಿಲ್ದವನು ಯಾರು ಬೇಕಾದ್ರೂ ಆಗ್ಬೋದು, ನಾನು ನೀವು ಯಾರು ಬೇಕಾದ್ರೂ, ಈ ದೇಶದ ಎಲ್ಲ ಪ್ರಜೆ, ಯಾವ ಪ್ರಜೆ ಬೇಕಾದ್ರೂ ಆಗ್ಬೋದು. ಇದು ಯಾರ ಕಥೆ ಬೇಕಾದ್ರೂ ಆಗ್ಬಹುದು, ಯಾರಿಗೆ ಬೇಕಾದರೂ ಅದು ನಡಿಬಹುದು. ಈ ಥರ ಅವ್ನು ಕೊಲೆ ಮಾಡಿದನೋ ಇಲ್ವೋ, ಅಥವಾ ಯಾವುದೋ ಒಂದು ಅಪರಾಧ ಮಾಡಿದನೋ ಇಲ್ವೋ, ಅವನ ಮೇಲೆ ಅಪರಾಧ ಬಂದು ಅವ್ನು ಹಿಡ್ಕೊಂಡೋಗಿ ಅವನ್ನ ಟಾರ್ಚರ್ ಮಾಡುವಂತಹ ಪರಿಸ್ಥಿತಿ ಬಂದರೂ ಬರ್ಬೋದು. ಸೊ ಹಾಗಾಗಿ ಎಲ್ರಿಗೂ ರಿಲೇಟ್ ಆಗುತ್ತೆ ಇದು ಅಂತ ನನಗೆ ಅನ್ಸುತ್ತೆ. ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಅವ್ರಿಗೂ ಮಧ್ಯ ಇದೆ, ಖಂಡಿತ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಇದೆ. ಅದೇ ನಮ್ಮ ಪಾಯಿಂಟ್ ಏನಂದ್ರೆ, ನಮ್ಮನ್ನು ರೆಪ್ರೆಸೆಂಟ್ ಮಾಡೋ ನೀವು ಅಪ್ಪರ್ ಹ್ಯಾಂಡ್ ಅಲ್ಲಿ ಇರ್ತೀರೋ ಅಥವಾ ಅವ್ರ ಬರವಣಿಗೆ ಹೆಂಗಿರುತ್ತೋ ಹಂಗಿರುತ್ತೆ. ಬಟ್ ಖಂಡಿತ ನನ್ನ ಎಕ್ಸ್ಪೀರಿಯನ್ಸ್ ಬಂದು ಬಿಟ್ಕೊಟ್ಟಿಲ್ಲ. ಕಿಶೋರ್ ಸರ್ ಅವ್ರು ಹೇಳ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ, ಒಂದು ಪಕ್ಷದ ಪರ ಜರ್ನಲಿಸ್ಟ್ ಕೆಲಸ ಮಾಡ್ತಾರೆ ಅಂತ. ನಿಮ್ಗೆ ಡೈಲಾಗ್ ಕೊಟ್ಟಿರ್ಲಿಲ್ವಾ? ಪೊಲೀಸ್ ವ್ಯವಸ್ಥೆ ಕೂಡ ಒಂದು ಚಾಲ್ತಿಯಲ್ಲಿರೋ ಸರ್ಕಾರದ ಪರ ಕೆಲಸ ಮಾಡುತ್ತೆ ಅಂತ ಹೇಳಿ ಇದೆ. ಅದನ್ನ ಇವರು ಟ್ರೈಲ್ ಯೂಸ್ ಮಾಡಿಲ್ಲ. ನಾನು ಅದೇ ಅನ್ಕೋದಾಗ ನೋಡಿದಾಗ ಒಂದು ಬ್ಯಾಲೆನ್ಸ್ ಇದ್ದಿರ್ಬೇಕಾಗಿತ್ತು ಅಂತ ನಾನು ಹೇಳಾತಿದ್ದೆ. ಅದನ್ನು ಆಮೇಲೆ ಆ ಕಡೆಯಿಂದ ಬಂದ್ರೆ ಒಂದು ತೋಟ ಬರ್ಬೇಕಲ್ಲ. ಇದಾದ್ಮೇಲೆ ಇದೆ ಒಂದು ವರ್ಡ್ ಯೂಸ್ ಮಾಡೋದಿದೆಯಲ್ಲ, ಹೌದು, ಅದು ಫಾರ್ ಜರ್ನಲಿಸ್ಟ್ ನಾಟ್ ರಿಕ್ವೈರ್ಡ್ ಅಂತ ಅನಿಸ್ತು. ಅಂದ್ರೆ ಆ ಥರದ್ದು ನಡೀತಾ ಇದೆ. ಇದು ಜನರಲೈಸ್ ಮಾಡಿ ಯೂಸ್ ಮಾಡಬಾರ್ದು, ಖಂಡಿತ ನಾನು ಒಪ್ಕೋತೀನಿ. ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಹಾಕಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಚ್ಚಿಗೆ, ಯಾಕಂದ್ರೆ ಅದೊಂದು ದೊಡ್ಡ ಉದ್ದಿಮೆ ಆಗೋಗ್ಬಿಟ್ಟಿರೋದ್ರಿಂದ ನಿಮ್ಗೆಲ್ರಿಗೂ ಆಕ್ಚುಲಾಗಿ ಸಿನಿಮಾ ಪತ್ರಕರ್ತರೆಲ್ಲ ನೋಡಿರ್ತೀರ ಅದನ್ನ, ನಾವುಗಳು ಅದನ್ನ ನೋಡಿ ಅದನ್ನ, ಯಾಕಂದ್ರೆ ಸಂವಿಧಾನದ ಒಂದು ಸ್ತಂಭ ನಮ್ಮ ಪತ್ರಿಕೋದ್ಯಮ, ಅದಕ್ಕೆ ಎಷ್ಟೊಂದು ಒಡಕುಗಳು ಬಿರುಕುಗಳು ಬಂದಿವೆ ಇವಾಗ ಅಂತ ನಮ್ಗೆಲ್ರಿಗೂ ಗೊತ್ತು. ಸೊ ಅದನ್ನ ಆ ಪ್ರಶ್ನೆ ಎತ್ತಬೇಕು ಅನ್ನೋದು ಒಂದು ಉದ್ದೇಶ ಇರ್ಬೋದು. ಬಟ್ ಅದರಲ್ಲೇ, ಯಾಕಂದ್ರೆ ಇವತ್ತಿಗೆ ಬಂಡವಾಳದಿಂದ ತಪ್ಪಿಸ್ಕೊಂಡು ಈಚೆ ಬಂದು ಇಂಡಿಪೆಂಡೆಂಟ್ ಆಗಿ ಪತ್ರಕರ್ತರು ಎಲ್ಲಾ ರಿಸ್ಕ್ಗಳನ್ನು ತಗೊಂಡು ಇವತ್ತಿಗೂ ಪತ್ರಿಕೋದ್ಯಮ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಸೊ ಅವರುಗಳ ಪ್ರಾತಿನಿಧ್ಯ ಇಲ್ಲಿ ಇರಬೇಕು. ಇದೆ ಆಕ್ಚುಲಿ ಸಿನಿಮಾದಲ್ಲಿದೆ. ಟೀಸರ್ ನನಗೂ ಒಂದಿತ್ತು ಕಮೆಂಟ್, ಇದು ಕಂಪ್ಲೇಂಟ್ ಅವ್ರಿಗೆ ಹೇಳೋದಿತ್ತು. ಏನಾಯ್ತು ಸೆನ್ಸರ್ದೆಲ್ಲ ಎಲ್ಲ ಆಗಿದೆ, ಅವ್ರಿಗೆ ಗೊತ್ತಿರುತ್ತೆ ಸರ್. ನಮಗೆ ಅದು ಅಂದ್ರೆ ಮತ್ತೆ ಹೆಂಗೆ ಅಂದ್ರೆ, ನಾನು ನನ್ನ ಪ್ರೊಡಕ್ಷನ್ ಅಂತ ಮಾಡಕ್ ಶುರು ಮಾಡಿದಾಗ ನಾನು ಆ ಥರ ಶುರು ಮಾಡ್ಕೊಂಡೆ. ಈಗ ಎಲ್ಲರ ಹತ್ರ ಬಂಡವಾಳ ಅಷ್ಟೊಂದಿರಲ್ಲ. ಈಗ ಸಿನಿಮಾ ಮಾಡಬೇಕು ಅಂದ್ರೆ ರಿಟರ್ನ್ಸೇ ತುಂಬಾ ಕಡಿಮೆ ಇದ್ದಾಗ ಬಂಡವಾಳ ಹಾಕೋರು ಸಿಕ್ಕೋದೇ ಇಲ್ಲ. ಒಂದು ಒಳ್ಳೆಯ ಐಡಿಯಾ ಅಂದ್ರೆ ಬಂಡವಾಳ ಹಾಕೋನ ಓಡುತ್ತೆ ಅಥವಾ ಓಡೋದಿಲ್ಲ ಅನ್ನೋ ಒಂದು ಅವನ ಇದಿರ್ತಲ್ಲ, ಅವನ ಜಡ್ಜ್ಮೆಂಟ್ ಇರುತ್ತಲ್ಲ, ಅವನ ಜಡ್ಜ್ಮೆಂಟ್ ತಕ್ಕ ಹಾಗೆ ನಾವು ಕಥೆ ಹೇಳಿಲ್ಲ ಅಂತಂದಾಗ ಅವ್ನು ಇದನ್ನೆಲ್ಲ ಅಂದ್ರೆ ಸೀರಿಯಸ್ ಯಾವುದೋ ಒಂದು ಸಬ್ಜೆಕ್ಟ್ ತಗೋತೀವಿ ಅಂತಂದ್ರೆ, ಸ್ಟಾರ್ಗಳಿಲ್ಲ ಅಂತಂದ್ರೆ ಓಡೋದಿಲ್ಲ ಅಂತಂದ್ರೆ ಡಿಸೈಡ್ ಮಾಡ್ತಾರೆ ಅವ್ನು ಯಾಕೆ ದುಡ್ಡು ಹಾಕ್ತಾನೆ. ಸೊ ಆ ಥರ ಇದ್ದಾಗ ಸಣ್ಣದಾಗಿ ದುಡ್ಡನ್ನ ಸೇರಿಸಿ ಮಾಡುವಂಥ ಸಿನಿಮಾಗಳಿದ್ದಾಗ ಒಂದಷ್ಟು ಜನ ಟೆಕ್ನಿಷಿಯನ್ಸು, ಒಂದಷ್ಟು ಜನ ಆರ್ಟಿಸ್ಟ್ಗಳು ನನ್ನ ಸಿನಿಮಾಲಿ ಹಾಗೆ ಮಾಡಿದ್ರು. ದುಡ್ಡು ನನ್ನ ಕೈಲಿ ಏನಾಗುತ್ತೋ ಅಷ್ಟು ದುಡ್ಡು ಕೊಡ್ತಾ ಇದ್ದೆ. ಮಿಕ್ಕಿದ್ದನ್ನು ಅವ್ರನ್ನ ಶೇರ್ ಅಂತ ಕನ್ಸೆಪ್ಟ್ ಮಾಡಿ ಅವ್ರನ್ನೆಲ್ಲರೂ ಕೋ ಪ್ರೊಡ್ಯೂಸರ್ಸ್ ಅಂತ ಅವ್ರನ್ನೆಲ್ಲ ಪಾರ್ಟ್ನರ್ಸ್ ಅಂತ ತಗೊಂತ ಇದ್ದೆ. ಅದನ್ನ ಐ ಕಾಲ್ ಇಟ್, ಅದನ್ನ ಮುಂಚೆ ಶೇರ್ ಆಫ್ ಪ್ರಾಫಿಟ್ ಅಂತ ಇದ್ರು, ನಾನು ಅದನ್ನ ಶೇರ್ ಆಫ್ ರಿಸ್ಕ್ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ಅಲ್ಲಿ ನಂಬಿ ಒಬ್ಬನ ಕೆಲಸವನ್ನು ನಂಬಿ ರಿಸ್ಕ್ ತಗೊಂಡು ಅವ್ರ ಒಳಗಡೆ ಬರ್ತಾ ಇದ್ದಾರೆ. ಹಂಗಾಗಿ ಅವರೆಲ್ಲ ರಿಸ್ಕ್ ಹೋಲ್ಡರ್ಸ್, ಪ್ರಾಫಿಟ್ ಹೋಲ್ಡರ್ಸ್ ಅಲ್ಲ, ಅವರೆಲ್ಲ ರಿಸ್ಕ್ ತಗೊಂಡು ಬಂದಿದ್ದಾರೆ ಅಂತ ಒಂದು ಫೇರ್ ಶೇರ್ ಮಾಡಲ್ ಅಂತ. ವಾರಕ್ಕೆ 8ರಿಂದ 10 ಸಿನಿಮಾ ಬರ್ತಾರೆ. ನೀವು 7th ಡೇಟ್ ಹಾಕಿರೋದು ಕೂಡ ನೀವು 7-8 ಸಿನಿಮಾ ಇದೆ, 11 ಇದೆಯಾ ಲೈನಪ್. ಸೊ ನೀವು ಹೇಳಿದ್ರಿ ರಿಟರ್ನ್ಸ್ ಬರೋದು ಹೇಳಕ್ಕಾಗಲ್ಲ ಹೇಗೆ ಅಂತ. ಸಿನಿಮಾ ಕಾಂಟೆಂಟ್ ಹೆಂಗಿರುತ್ತೆ ಅದ್ರ ಮೇಲೆ ವರ್ಕೌಟ್ ಆದರೆ ಬರುತ್ತೆ. ನಿಮಗೆ ಮಾಲ್ ಕಾನ್ಸಂಟ್ರೇಷನ್ ಹೇಗೆ ಆಪರೇಟ್ ಮಾಡ್ತೀವಿ, ರಿಲೀಸ್ ಪ್ಲಾನ್ ಏನಾಗಿದೆ ಈಗಿನ ಪರಿಸ್ಥಿತಿ? ನನಗೆ ಗೊತ್ತಿಲ್ಲ ಅವ್ರೇನು ಪ್ಲಾನ್ ಮಾಡಿದ್ರು ಎಕ್ಸಾಕ್ಟ್ ಆಗಿ ಅಂತ. ಜವಾಬ್ದಾರಿ ಅವ್ರದ್ದೇ ಇದೆ, ಅವರೇ ಆಕ್ಚುಲಿ ದುಡ್ಡು ಹಾಕಿರೋದು. ಹಾಗಾಗಿ ಪಾಪ ಅವ್ರ ಮೇಲೆ ಜವಾಬ್ದಾರಿ ಬಿಟ್ಕೊಂಡು ನಾವೆಲ್ಲ ಆರಾಮಾಗಿದ್ದೀವಿ. ನನಗನ್ಸುತ್ತೆ ಎಲ್ಲ ಥರದ ಆಪ್ಷನ್ಸನ್ನು ನಾವು ಓಪನ್ ಆಗಿರ್ಬೇಕು, ಎಲ್ಲ ಥರದ್ದು ಟ್ರೈ ಮಾಡಬೇಕು. ಈ ಥರದ ಅಟೆಂಪ್ಟ್ಗಳು ಒಂದೇ ಕಡೆ ಗೆಲ್ಲೋದು ಅಥವಾ ಒಂದು ಕಡೆ ದುಡ್ಡು ಮಾಡೋದು ಸಾಧ್ಯನೇ ಇಲ್ಲ. ಈಗ ನಾನಂತೂ ಕೆಲವರು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕೇಳಿದ್ದು
ತುಂಬ ಪಟ್ಟು ಬಡ್ಜೆಟಲ್ಲಿ ಮಾಡಿದ್ರು ಅವ್ರು ಹೇಳ್ತಾರೆ ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ನೇ ನೀವು ರಿಕವರ್ ಮಾಡೋಕ್ಕಾಗಲ್ಲ ಅಂತ ಕ್ಲಿಯರಾಗಿ ಹೇಳ್ಬಿಡ್ತಾರೆ. OTT ಮುಂಚೆ ಒಂದಿತ್ತು, ಈ ಕೊರೋನಾ ಬಂದು OTTನೂ ಸಾಯಿಸ್ಬಿಡ್ತು. ಯಾಕಂದರೆ ಕೊರೋನಾ ಬಂದ ತಕ್ಷಣ ಸ್ಟಾರ್ಗಳೆಲ್ಲ ಮುಂಚೆ OTT TV ಥರ ಕನ್ಸಿಡರ್ ಮಾಡ್ತಾ ಇದ್ರು OTTಯನ್ನು. ಈ ಸ್ಮಾಲ್ ಸ್ಕ್ರೀನ್ ನಮಗಲ್ಲ, ನಮ್ಮ ಸ್ಟಾರ್ಡಮ್ ಹೋಗ್ಬಿಡುತ್ತೆ ಅಂತ. ಕೊನೆಗೆ ಅವ್ರಿಗೆ ಬದುಕಕ್ಕೆ ದಾರಿ ಇಲ್ಲ ಅಂತಂದಾಗ ಸೀದಾ ಹೋಗ್ಬಿಟ್ಟು OTT ಕೂತ್ಕೊಂಡ್ಬಿಟ್ರು. ಇವತ್ತಿನ ದಿನ ದೊಡ್ಡ ದೊಡ್ಡ ಸಿನಿಮಾಗಳು ನಾವು ಏನು ಹೇಳ್ತೀವಿ ಪ್ಯಾನ್ ಇಂಡಿಯಾ ಅಂತ ಮಾಡಕ್ಕೆ ಹೋಗಿ ಬಡ್ಜೆಟ್ಗಳನ್ನು ದೊಡ್ಡದು ಮಾಡಿ ಇವ್ರು ಏನು ಮಾಡ್ತಾ ಇದ್ದಾರೆ, ಒಂದು OTT ಕಾರ್ಪೊರೇಟ್ ಆಯ್ತಲ್ವ, ಅವ್ರಿಗೆ ಒಂದು ಬಡ್ಜೆಟ್ ಅಂತ ಇಟ್ಟಿರ್ತಾರೆ. ಆ ಬಡ್ಜೆಟನ್ನು ಪೂರ್ತಿ ಇವರೇ ತಿಂದುಬಿಡ್ತಾರೆ. ಆ್ಯಕ್ಚುಲ್ ಆಗಿ ಬಡವರ ಹೊಟ್ಟೆ ಮೇಲೆ ಹೊಡೆಯೋದು ಒಂದು ಇದ್ದಾನೆ. ಸೊ ಅಂದರೆ ಸಣ್ಣ ಸಣ್ಣ ಪ್ರಯತ್ನಗಳನ್ನ ಕೊಲ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬಡ್ಜೆಟ್ ಅಂತ ಮಾಡಬೇಕು ಅವಶ್ಯಕ ಇದ್ದರೆ ನಾನು ಒಪ್ಕೋತೀನಿ. ನೋಡಿ ಅವತಾರ ಥರದ್ದು ನಾವು ಸಿನಿಮಾ ಮಾಡ್ತೀವಿ ಅಂದರೆ ದುಡ್ಡು ಬೇಕು. ಯಾಕಂದರೆ CGI ಮಾಡೋದಕ್ಕೆ ಒಂದೊಂದು ಸೆಕೆಂಡ್ ಲೆಕ್ಕದಲ್ಲಿ ದುಡ್ಡು ಆಗುತ್ತೆ, ಅಷ್ಟು ಕೆಲಸ ಆಗುತ್ತೆ ಅದಕ್ಕೆ. ಆದರೆ ಅನವಶ್ಯಕವಾಗಿ ನಾವು ಸುಮ್ಮನೆ ಖರ್ಚು ಮಾಡಿ ಉಡಾಫೆ ಮಾಡಿ ನಾವು ಅದನ್ನ ದುಂದು ವೆಚ್ಚ ಮಾಡಿ ಇನ್ನೊಬ್ಬ ಯಾರು ಯೋಗ್ಯ ಅವ್ನು ಪಾಪ ಪ್ರಯತ್ನ ಪಟ್ಕೊಂಡು ಎಲ್ಲೋ ತಳಸ್ಥಳದಿಂದ ಬಂದಿದ್ದು ತುಂಬ ಕಷ್ಟಪಟ್ಕೊಂಡು ಈ ಟ್ಯಾಲೆಂಟ್ ಇರುವಂಥ ಒಬ್ಬ ಮನುಷ್ಯ ಸಿನಿಮಾ ಮಾಡೋಕ್ಕೆ ಅಂತ ಬಂದಾಗ ಅವನಿಗೆ ಬಂಡವಾಳ ಹಾಕೊಡೋದಕ್ಕೆ OTT ಹತ್ರ ದುಡ್ಡು ಇರಲ್ಲ. ಅವ್ರಿಗೆ ಪಕ್ಕ ಕಾರ್ಪೊರೇಟ್ ದುಡ್ಡಿದ್ರೆ ತಗೋತಾರೆ, ದುಡ್ಡಿಲ್ಲ ಅಂತ ತಗೊಳ್ಳೋದು. ತುಂಬ ಸಿಂಪಲ್. ಅವ್ರಿಗೆ ಯಾವುದು ಕರುಣೆ ಎಲ್ಲ ಏನೂ ಇಲ್ಲ. ಸೊ ಹಂಗಾಗಿ ಏನಾಗಿದೆ, ನಾವೆಲ್ಲ ನಮ್ಮ ಪರಿಸ್ಥಿತಿ ಈಗ ಬಾಣಲೆಯಿಂದ ಬೆಂಕಿಗೆ ಅಂತ ಆಗೋಗಿದೆ. ಮುಂಚೆ ಡಿಸ್ಟ್ರಿಬ್ಯೂಟರ್ಗಳಿದ್ರು, ಅವರ ಹಂಗಿನಲ್ಲಿ ನಾವಿದ್ವಿ. ಈಗ OTTಗಳ ಹಂಗಿನಲ್ಲಿದ್ವಿ. OTTಗಳು ಹೆಂಗೆ ಅಂದರೆ ಮಾರ್ಕೆಟ್ ಹೆಂಗಿದೆಯೋ ಹಂಗಿದಾರೆ ಅಷ್ಟೇ. ಸೊ ಈಗ ಎಲ್ಲ ಆಪ್ಷನ್ಸ್ನು ಓಪನ್ ಇಟ್ಕೋಬೇಕಾದ್ರೆ ನಾವು TV, ಸ್ಯಾಟಲೈಟು ಮತ್ತು ಓವರ್ಸೀಸು ಎಲ್ಲದರಲ್ಲೂ ಎಲ್ಲೆಲ್ಲ ಚುಚ್ಚು ದುಡ್ಡು ಬರುತ್ತೆ. ಎಲ್ಲನೂ ಸೇರಿಸಿ ಈ ಥರದ ಸಿನಿಮಾಗಳನ್ನ ಮಾಡಬೇಕಾದ್ರೆ ಈ ಥರ ಸಣ್ಣ ರೈತರ ಥರ ನಾವೆಲ್ಲ ಈಗ ಕೊನೆಗೆ ಯಾರು ಮೊನ್ನೆ ಪ್ರೊಡ್ಯೂಸರ್ ಹೇಳ್ತಾರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು, ಎಲ್ಲೂ ದುಡ್ಡಿಲ್ಲ ಅಂತಂದಾಗ ನಾವು ಎಲ್ಲಿಗೆ ಹೋಗ್ಬೇಕು ಅಂದರೆ ಜನಗಳ ಹತ್ರ ಹೋಗ್ಬೇಕು. ಪ್ರಜಾಪ್ರಭುತ್ವ ಅಲ್ಲ ನಮ್ಮದು. ಸೊ ಪ್ರಜೆನೇ ಪ್ರಭು. ಅವನು ಆ್ಯಕ್ಚುಲಾಗಿ ಒಳ್ಳೆ ಆಡಿಯನ್ಸ್ನ ನಾವು ಬೆಳೆಸಿ ಉಳಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೂ ಸಮಾಜಕ್ಕೆ ಆ್ಯಕ್ಚುಲಾಗಿ ತುಂಬ ದೊಡ್ಡ ಕಾಣಿಕೆ ಆಗುತ್ತೆ ಸಿನಿಮಾದಿಂದ. ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಬ್ಯೂಟಿಫುಲ್ ಥಾಟ್ಸ್ ಸಿನಿಮಾ ಬಗ್ಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.